ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಲಾಗ್ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಇವತ್ತು ತಂದೆಯಂದಿರ ದಿನ ಆಗಿರುತ್ತೆ. ನಮ್ಮ ತಂದೆಗೂ ಕೂಡ ನಾನು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತೀನಿ. ಎಲ್ಲ ತಂದೆಯಂದಿರಿಗೂ ಕೂಡ ಇವತ್ತು ಹ್ಯಾಪಿ ಫಾದರ್ಸ್ ಡೇ. ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿರಲಿ, ವರ್ಷ ಪೂರ್ತಿನೂ ಕೂಡ ಸ್ಪೆಷಲ್ ಆಗಿರಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರೂ ಕೂಡ ತಾಯಂದಿರನ್ನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿರೋ ತಂದೆಯಂದಿರನ್ನು ಕೂಡ ಅಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಮಾರ್ನಿಂಗ್ನೇ ಶಾವಿಗೆ ಉಪ್ಪಿಟ್ಟ ಮಾಡಿದ್ದೆ. ಬೆಳಗ್ಗೆ ಬೇಗ ಆಗೋದಂದರೆ ಸಂಡೇ ಶಾವಿಗೆ ಉಪ್ಪಿಟ್ಟು ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಇದನ್ನೇ ಮಾಡೋದು ಜಾಸ್ತಿ. ನಾನು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಕೂಡ ಶಾವಿಗೆ ಉಪ್ಪಿಟ್ಟನ್ನ ಮಾಡಿಬಿಡು ಅಂತ ಹೇಳಿದ್ದು. ಸಿಂಪಲ್ ಆಗಿ, ಸ್ವಲ್ಪ ಮಕ್ಕಳು ಕೂಡ ಸ್ವಲ್ಪ ಚೆನ್ನಾಗಿ ತಿಂತಾರೆ ಮ್ಯಾಗಿ ಥರ ಇದನ್ನು. ಅದಕ್ಕೋಸ್ಕರ ಶಾವಿಗೆನೂ ಹುರ್ಕೋತಾ ಇದ್ದೀನಿ ನೋಡಿ. ಶಾವಿಗೆ ಹುರ್ಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳಿ. ಚೆನ್ನಾಗಿ ಉದ್ರಾಗಿ ಬಿಡಿಯಾಗಿ ಬರುತ್ತೆ, ಸ್ವಲ್ಪ ಮೆತ್ತಗೂ ಕೂಡ ಆಗುತ್ತೆ ಉಪ್ಪಿಟ್ಟು. ಅದಕ್ಕೋಸ್ಕರ ನೋಡಿ, ಇಷ್ಟ ಆದರೆ ಸಾಕು. ಎಣ್ಣೆನ ಹಚ್ಬಿಟ್ಟು ಇಷ್ಟು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಹುದು. ಇವಾಗ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಏನು ಒಗ್ಗರಣೆ ಹಾಕೋದು ಏನು ತೋರಿಸಿಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಸಿಂಪಲ್ ರೆಸಿಪಿ ಅಂತ ಹೇಳ್ಬಹುದು. ನೋಡಬಹುದು ಉಪ್ಪಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಮೆತ್ತಗೆ, ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಿಟ್ಟೆ ಮಾಡ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಮೆತ್ತಗೆ ಇರಬೇಕು. ಜಾಸ್ತಿ ಉದ್ರಾಗಿದ್ರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಅನಿಸೋದಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ಸ್ವಲ್ಪ ಮೆತ್ತಗೆ ಮಾಡ್ಕೋತೀನಿ. ನನ್ನ ಮಗ ಅಂತೂ ಸ್ವಲ್ಪ ಮೆತ್ತಗಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಹುದು. ನನ್ನ ಮಗಳಿಗೆ ಉದ್ರಾಗಿದ್ರೆ ಇಷ್ಟಪಡ್ತಾಳೆ, ಆದರೆ ನನ್ನ ಮಗನಿಗೋಸ್ಕರ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ನಾನು. ಇವಾಗ ನೋಡಿ, ಬೆಳಗ್ಗೆ ಎಲ್ಲ ಕೆಲಸನೂ ಕೂಡ ಆಯಿತು. ಎಲ್ಲ ಕೆಲಸನೂ ಆಗಿತ್ತು. ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ತರಕಾರಿನ ತೊಗೊಂಡು ಬಂದಿದ್ರು. ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು 1 ಡೇ 2 ಡೇ ಬೇಕಾದಷ್ಟು ಅಷ್ಟೇ ನಾವು ತೊಗೊಂಡು ಬರ್ತೀನಿ. ಜಾಸ್ತಿಯಾಗಿ ತರಿಸೋದಿಲ್ಲ ನಾನು. ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫ್ರಿಡ್ಜ್ ಇದ್ದರೂ ಕೂಡ ನಾನು ಜಾಸ್ತಿಯಾಗಿ ಸ್ಟೋರ್ ಮಾಡೋದಿಲ್ಲ. 1 ಡೇ 2 ಡೇಗೆ ಎಷ್ಟು ಬೇಕೋ ಅಷ್ಟೇ ತರಿಸೋದು ನಾನು. ಇವಾಗ ಎಲ್ಲನೂ ಕೂಡ ಖಾಲಿ ಆಗಿದೆ ಅಂತ ಹೇಳ್ಬೋದು. ಫ್ರಿಡ್ಜ್ ನೋಡ್ಬೋದು ನೀವು, ಎಲ್ಲನೂ ಕೂಡ ತರಕಾರಿ ಖಾಲಿ ಆಗಿದ್ದು. ನಾನು ಸಾಸ್ ಅದು ಎಲ್ಲ ತೊಗೊಂಡಿದ್ದೆ, ಅದೆಲ್ಲ ಡೇಟ್ ಡಿಪಾರ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ನಾನು 2 ತಿಂಗಳು ಊರಿಗೆ ಹೋದ್ನಲ್ಲ ನಮ್ಮ ಅಣ್ಣನ ಮದುವೆಗಂತ, ಅವಾಗೆಲ್ಲ ಡೇಟ್ ಎಕ್ಸ್ಪೈರ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಬಿಸಾಕಿದೆ. ಇವಾಗ ಏನು ಮಾಡ್ತಾ ಇಲ್ಲ ನಾನು ಆ ಥರ ಜಾಸ್ತಿ ಸಾಸ್ಗಳನ್ನು ಹಾಕಿ ಎಗ್ ರೈಸ್ಗಳನ್ನು ಆ ಥರ ಏನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಜಾಸ್ತಿ ಏನು ತರಿಸಿಲ್ಲ ನಾನು, ಮಾಡಿದಾಗೆ ತರಬೇಕು ಅಂತ. ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಡೇಟು ಕೂಡ ಎಕ್ಸ್ಪೈರ್ ಆಗಿಬಿಡುತ್ತೆ ಬೇಗ, ಅದಕ್ಕೋಸ್ಕರನೇ ತರಿಸಿಲ್ಲ ನಾನು. ನೋಡಬಹುದು ನೀವು, ತರಕಾರಿನೂ ಕೂಡ ತೊಗೊಂಡು ಬಂದಿದ್ರು. ಬೀನ್ಸ್ ಆಗಿರ್ಬೋದು, ಟೊಮೆಟೊ, ಬಟಾಟೊ, ಆಲೂಗಡ್ಡೆ, ಮತ್ತು ಏನಂತಾರೆ ಇದು ಬೆಂಡೆಕಾಯಿ, ಗಜ್ರಿ ಆಗಿರ್ಬೋದು, ಬೀಟ್ರೂಟು ಮತ್ತು ಸುವರ್ಣಗೆಡ್ಡೆ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಇದನ್ನೆಲ್ಲ ಇವಾಗ ಸ್ಟೋರ್ ಮಾಡಬೇಕು. ಎಲ್ಲನೂ ಕೂಡ ತೊಳೆದಿಟ್ಟಿದ್ದೆ ಆಲ್ಮೋಸ್ಟ್. ಅಂದರೆ ಈ ಬಾಕ್ಸ್ಗಳನ್ನೇನು ತೊಳೆದಿಲ್ಲ ನಾನು, ದೊಡ್ಡ ಬಾಕ್ಸ್ ಅಷ್ಟೇ ತೊಳೆದಿದ್ದೆ. ಇವಾಗ ಇದರಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾರೆಟು, ಬೀಟ್ರೂಟು ಮತ್ತು ಸುವರ್ಣಗೆಡ್ಡೆ ಇದನ್ನೆಲ್ಲ ಒಂದರಲ್ಲೇ ಹಾಕ್ಬಿಡ್ತೀನಿ. ಉಳ್ಕಾದನ್ನೆಲ್ಲ ಅಂದರೆ ಬೀನ್ಸು, ಆಲೂಗಡ್ಡೆನ ಇನ್ನೊಂದರಲ್ಲೇ ಹಾಕ್ತೀನಿ. ಟೊಮೆಟೊ ಅದೆಲ್ಲ ಕ್ಯಾರಿ ಬ್ಯಾಗ್ ಇರುತ್ತಲ್ವ, ಪ್ಲಾಸ್ಟಿಕ್ ಕವರಲ್ಲಿ, ಅದರಲ್ಲಿ ಹಾಕಿ ಸ್ಟೋರ್ ಮಾಡ್ತೀನಿ. 2 ಡೇಸ್ ಇರೋದ್ರಿಂದ 2 ಡೇಸ್ ಅಥವಾ 3 ಡೇಸ್ ಆಗುತ್ತೆ ನನಗೆ. ಜಾಸ್ತಿಯಾಗಿ ಇವು ಬರೋದಂದರೆ ಕ್ಯಾರೆಟು, ಬೀಟ್ರೂಟು, ಸುವರ್ಣಗೆಡ್ಡೆ, ಆಲೂಗೆಡ್ಡೆ, ಬೀನ್ಸನ್ನು ಜಾಸ್ತಿ ದಿನ ಯೂಸ್ ಮಾಡ್ತೀನಿ ನಾನು. ಉಳಿದಿದ್ದೆಲ್ಲ 3-4 ದಿನದಲ್ಲಿ ಖಾಲಿ ಮಾಡಿಬಿಡ್ತೀನಿ. ಅಂದರೆ ಬೆಂಡೆಕಾಯಿ ಆಗಿರಬಹುದು, ಎಲ್ಲನೂ ಕೂಡ 2 ಬೆಂಡೆಕಾಯಿ 1 ದಿನ ಪಲ್ಯ ಮಾಡಿಬಿಟ್ರೆ ಖಾಲಿ ಆಗಿಬಿಡುತ್ತೆ ರೊಟ್ಟಿಯಲ್ಲಿ. ಅದಕ್ಕೋಸ್ಕರ ಅದನ್ನು ಕ್ಯಾರಿ ಬ್ಯಾಗ್ನಲ್ಲಿ ಸ್ಟೋರ್ ಮಾಡ್ತೀನಿ. ಈ ಥರ ಸುವರ್ಣಗೆಡ್ಡೆ ಅದು ಎಲ್ಲ ಕಟ್ ಮಾಡಿ ಈ ಥರ ಎಲ್ಲ ಅದ್ರ ಇದು ಇರುತ್ತಲ್ವ, ಸುತ್ತ ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ತೆಗೆದಿರ್ತೀನಿ. ಬೇಗನೆ ಕೊಳೆಯೋದಿಲ್ಲ, ಅದಕ್ಕೋಸ್ಕರನೇ. ನೀವು ಬೇಕಾದಷ್ಟು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಆದರೆ ನಾನು ಜಾಸ್ತಿ ಏನು ತರಿಸೋದಿಲ್ಲ. ತರಕಾರಿ ಪೂರ್ತಿಕಂತೂ ಜಾಸ್ತಿ ತರಿಸೋದೇ ಇಲ್ಲ ನಾನು. 2 ಡೇಸ್ 3 ಡೇಸ್ಗೆ ಆಗಿಬಿಟ್ರೆ ಸಾಕು ನನಗೆ. ಕ್ಯಾರೆಟ್ ಅದು ಸ್ವಲ್ಪ ಜಾಸ್ತಿನೇ ತರಿಸಿರ್ತೀನಿ. ಇದು ನೋಡಿ ಹಣ್ಣಾಗಿಬಿಟ್ಟಿತ್ತು. ಮೊದಲು ತರಿಸಿರೋದು ಮೆಣಸಿನ್ಕಾಯಿ, ಒಂದು 15 ಡೇಸ್ ಮೆಣಸಿನ್ಕಾಯಿ ಅನಿಸುತ್ತೆ ಮೇ ಬಿ. ನಾನು ಬಂದಾಗೆ ತರಿಸಿರೋದು 1/4 ಕಿಲೋ. ಅಂದರೆ ಅರ್ಧ ಕೆಜಿಯಲ್ಲಿ 1/4 ಕಿಲೋ ಅಂತಾರಲ್ವ, ಅರ್ಧ 1/4 ಕಿಲೋ ಅಷ್ಟು ತೊಗೊಂಬರ್ಸಿದ್ದೆ ನಾನು. ಅದು 15 ಡೇಸ್ ಆಯಿತು ನನಗೆ. ಇನ್ನೂ ಉಳಿದಿದೆ ನೋಡಿ, ಸ್ವಲ್ಪ ಹಣ್ಣಾಗಿತ್ತು. ಇವಾಗ ಬೀನ್ಸ್ ಎಲ್ಲ ತುಂಬ ಫ್ರೆಶ್ ಆಗಿ ಕೂಡ ಇತ್ತು, ಎಳೆದಿತ್ತು. ಅದನ್ನು ಕೂಡ ಒಂದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಬೀನ್ಸ್ ಮತ್ತು ಆಲೂಗಡ್ಡೆನ ಒಂದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಮತ್ತು ಲೆಮನ್ ಅಂದರೆ ನಿಂಬೆಹಣ್ಣು ಕೂಡ ಅದರಲ್ಲೇ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಬಾಕ್ಸಲ್ಲಿ. ಇವು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇವು ಉಳಿದಿದ್ದೆಲ್ಲನೂ ಕೂಡ ನಡೆಯುತ್ತೆ. ಅಂದರೆ ಸ್ವಲ್ಪ ದಿನಕ್ಕೆಲ್ಲ ಯೂಸ್ ಮಾಡೋದು. ಅದಕ್ಕೋಸ್ಕರ ಈ ಥರ ಹಾಳಿಯಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ನೀವು ಯಾವ ರೀತಿಯಾಗಿ ಸ್ಟೋರ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಎಲ್ಲನೂ ಕೂಡ
ಹಾಕಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು. ಈ ಥರ ಎಲ್ಲ ಹಾಳಿಯಲ್ಲಿ ಹಾಕೊಂಡ್ಬಿಡ್ತೀನಿ ನಾನು. ಒಂದೊಂದು ತರಕಾರಿ ಒಂದೊಂದು ಹಾಳಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಗನೂ ಕೂಡ ಸಿಗ್ತವೆ ಅಂತ, ಅದಕ್ಕೋಸ್ಕರ ಅಷ್ಟೇ. ಅಂದರೆ ಎಲ್ಲನೂ ಮಿಕ್ಸ್ ಮಾಡಿಟ್ಬಿಟ್ರೆ ಅದು ಹುಡುಕ್ಯಾಡು ಇದನ್ನು ಹುಡುಕ್ಯಾಡು ಗಜಿಬಿಜಿ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಈ ಥರನೇ ಬೇರೆ ಕಡೆನೇ ಅಂದರೆ ಸಪ್ರೇಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಮೆಣ್ಸಿಕಾಯಿ ಇರುತ್ತಲ್ವ, ಮೆಣ್ಸಿಕಾಯಿನ ನಾನು ತುಂಬ ತೆಗೆದ್ಬಿಟ್ಟು ಇಟ್ಕೋತೀನಿ. ತುಂಬ ತೆಗೆದು ಇಟ್ಬಿಟ್ರೆ ಜಾಸ್ತಿ ದಿನ ಬರುತ್ತೆ ಅಂತ ಹೇಳ್ಬೋದು. ನೀವು ಮೊದಲೇದು ನೋಡಿದ್ರಲ್ವ, ನಾನು 15 days 20 days ಆಗಿರಬೇಕು ಅದನ್ನು ತರಿಸ್ಬಿಟ್ಟು. ಇನ್ನೂ ಸ್ವಲ್ಪನೂ ಅಂದರೆ ಸ್ವಲ್ಪ ಕೆಂಪಗಾಗಿತ್ತು, ಸ್ವಲ್ಪ ಹಾಗೇನೆ ಇತ್ತು ಹಸಿರು ಕಲರು. ಅದನ್ನು ತುಂಬ ತೆಗೆದುಬಿಟ್ಟು ಇಟ್ಬಿಟ್ಟಿರ್ತೀನಿ ನಾನು. 20 days 30 days ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ತುಂಬ ತೆಗೆದೇ ಇಡೋದು ಜಾಸ್ತಿ ನಾನು ಮೆಣ್ಸಿಕಾಯ್ದು ಎಲ್ಲ. ಕೊತ್ತಂಬರಿನೂ ಕೂಡ ಅಷ್ಟೇನು ನಾನು ಚೆನ್ನಾಗಿ ಸೋಸ್ಬಿಟ್ಟು ಇಡ್ತೀನಿ. ತೊಳೆಯೋದಿಲ್ಲ, ತೊಳಿಲಾರ ಹಾಗೆ ಸೋಸ್ಬಿಟ್ಟಿಡ್ತೀನಿ. ಮಾಡುವಾಗ ತೊಳೆದ್ಬಿಟ್ಟು ಆಮೇಲೆ ನಾನು ಎಲ್ಲ ಅಡುಗೆಗಳಿಗೆಲ್ಲ ಬಳಸ್ಕೋತೀನಿ. ಈ ಥರ ಮಾಡೋದ್ರಿಂದ ಕೊತ್ತಂಬರಿನೂ ಕೂಡ ಬೇಗ ಕೊಳೆಯೋದಿಲ್ಲ, ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ. ಇವಾಗ ನೋಡಿ ಎಲ್ಲನೂ ಕೂಡ ಸಪ್ರೇಟಾಗಿ ಎಲ್ಲ ಕವರಲ್ಲಿ ಕೂಡ ಹಾಕೊಂಡಿದ್ದಾಯಿತು. ಇವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸಿಂಪಲ್ ಆಗಿ ನಾನು ಇದೇ ರೀತಿಯಾಗಿ ತರಕಾರಿಗಳನ್ನು ಸ್ಟೋರ್ ಮಾಡೋದು. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ದಿನಾನೂ ಕೂಡ ಬರುತ್ತೆ. ತುಂಬ ಅಂದರೆ ಬೇಗನೂ ಸಿಕ್ಬಿಡುತ್ತೆ. ಗಜಿಬಿಜಿ ಆ ಥರ ಏನೂ ಅನಿಸೋದಿಲ್ಲ. ನಮಗೂ ಕೂಡ ಒಂಥರ ರಿಲ್ಯಾಕ್ಸ್ ಅನಿಸ್ಬಿಡುತ್ತೆ ಈ ಥರ ಸಪ್ರೇಟಾಗಿ ಇಟ್ಬಿಟ್ರೆ. ಬೇಗನೆ ಎಲ್ಲ ತರಕಾರಿಗಳು ಸಿಗುತ್ತೆ. ಇವಾಗ ಮಧ್ಯಾಹ್ನದ ಅಡುಗೆ ಚೆನ್ನ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಗ್ರೇವಿ ಮಾಡಿದ್ರಾಯ್ತು ಅಂತ ಚೆನ್ನಾನ ನೆನೆಸೋಕ್ಕೆ ಇಡ್ತಿದ್ದೆ. ಚೆನ್ನ ನಾನು ಬೇಗನೆ ನೆನೆಸಿದ್ದಿಲ್ಲ, 10 ಗಂಟೆ 11 ಗಂಟೆ ಆಗಿತ್ತು ಅನಿಸುತ್ತೆ ಮೇ ಬಿ ಇವಾಗ ಟೈಮು. ಅದಕ್ಕೆ ಬಿಸಿನೀರಲ್ಲಿ ಇವನ್ನ ಹಾಕಿಬಿಟ್ರೆ ಬೇಗ ನೆನೆಯುತ್ತೆ. ಅದಕ್ಕೋಸ್ಕರ ಬಿಸಿನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ ನೋಡಿ. ಬಿಸಿನೀರನ್ನು ಕಾಸ್ಕೊಂಡೆ ಸ್ವಲ್ಪ ಚೆನ್ನ ಹಾಕಿಬಿಟ್ಟು ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿದ್ರಾಯ್ತು ಅಂತ ಇವತ್ತು ಮಾಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನೀವು ದೋಸೆ ಮಾಡಿದರೆ, ಚಪಾತಿ ಮಾಡಿದರೆ ಮತ್ತು ರೊಟ್ಟಿಗಂದ್ರೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇವಾಗ ಮಸಾಲಾನು ಕೂಡ ಹುರ್ಕೋತಾ ಇದ್ದೀನಿ. ಮಸಾಲಾಗೆ ಏನಿಲ್ಲ, 1 ಈರುಳ್ಳಿ, 1 ಟೊಮೆಟೊ ಮತ್ತು 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಮತ್ತು ಒಂದು ಕೈ ಅಗಲದಷ್ಟು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ನೀವು ಇದಕ್ಕೆ ಜೀರಿಗೆ ಅದು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ, ಟೇಸ್ಟ್ ಬೇರೆ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಜೀರಿಗೆ ಅದು ನಾನು ಏನೂ ಸೇರಿಸಿಲ್ಲ, ಇಷ್ಟನ್ನೇ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ಇವಾಗ ನೋಡಿ ಚೆನ್ನ ಮತ್ತು ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಕೂಡ ನಾನು ಇವಾಗ ಕುದಿಲಿಕ್ಕೆ ಇಟ್ಕೋತೀನಿ. 2 ರಿಂದ 3 ವಿಶಿಲ್ ಬರಬೇಕು. ಇದು ಚೆನ್ನಾಗಿ ಮೆತ್ತಗಾಗಬೇಕು. ಚೆನ್ನ ಎಲ್ಲ ಚೆನ್ನಾಗಿ ಮೆತ್ತಗಾದರೆ ತುಂಬ ಟೇಸ್ಟು ಕೂಡ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ಟೇಸ್ಟ್ನು ಬರುತ್ತೆ. ಇದು 2 ವಿಸಿಲ್ ಆಗಿಬಿಡ್ಬೇಕು, ಅಲ್ಲಿವರೆಗೂ ವೇಟ್ ಮಾಡೋಣ ನಾವು. ಇವಾಗ ನೋಡಿ ಎಲ್ಲನೂ ಕೂಡ ತಣ್ಣಗಾಯಿತು. ಇದು ಮಸಾಲ ಕೂಡ ಎದ್ಬಿಟ್ರಿ. ಐ ಪಾಪ ಎಲ್ಲದಿರಿ ಆಕ್ ಕಾಲ್ ಬಂತಲ್ಲೋ ಬರೇ ನಿಂದ್ರೆ ಬಿಚ್ತೀನಿರುವ. ಅಡ್ಗೆ ಅದು ಮಾಡೋದು ಬೇಡವಾ? ಅಡ್ಗೆ ಮಾಡೋದು ಬೇಡವಾ? ಮಧ್ಯಾಹ್ನಕ್ಕೆ ಬೇಡವಾ? ಏನು ನೀನು ಮಾಡ್ತೀಯ ಅಡುಗೆನ? ನೀನು ಮಾಡ್ತೀಯ, ನಾನು ಮಾಡ್ಲಾ? ಇಲ್ವತ್ತಿಲ್ಲ ಅಮ್ಮ, ನನ್ನ ತೊಲೆ ನೋವಾಯ್ತು ಅಪ್ಪಾಜಿ. ಹೈ ಆಯಿತು ನೋಡಿದ್ರೆ, ಹೈ ಇಲ್ಲಿ ಹೈ ಆಯಿತು ನನಗೆ. ಇಲ್ಲಿ ಅಲ್ಲಿ ಹೈ ಆಯಿತು. ಹೈ ಆಯಿತು. ಕಮ್ಮಿ ಮಾಡಲ್ಲ ನೀನು? ಹೈನ ಕಮ್ಮಿ ಮಾಡಲ್ಲ. ನಾನು ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ಬಿಟ್ಟ. ಹಾಗೆ ಅಲ್ವಾ, ಮಕ್ಕಳಿದ್ದ ಮನೆಯಲ್ಲಿ ಎಲ್ಲ ಒಂದೇ ಕೆಲಸನೇ ಯಾವತ್ತೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಇವಾಗ ನೋಡಿ ಮಸಾಲಾನು ಕೂಡ ತಣ್ಣಗಾಗಿತ್ತು, ಅದನ್ನು ಕೂಡ ರುಬ್ಕೊಂಡೆ. ಇವಾಗ ನೋಡ್ಬೋದು ಆಲೂಗಡ್ಡೆ ಮತ್ತು ಚೆನ್ನಾನು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು.
ಇದನ್ನು ಇವಾಗ ನಾವು ಗ್ರೇವಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಗ್ರೇವಿ ಮಾಡಲಿಕ್ಕೆ ಏನಿಲ್ಲ, ಸ್ವಲ್ಪ ಮೊದಲನೇದಾಗಿ ಕೊಕೊನಟ್ ಆಯಿಲ್ನ ಹಾಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ವ ಅದೇ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಮಸಾಲ ಹಾಕೊಂಡ್ಮೇಲೆ ಸ್ವಲ್ಪ ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸ್ ಏನಮ್ಮ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಮಾಡ್ತಾರಲ್ವ, ಆ ಖಾರನ ಸೇರಿಸ್ಕೊಂಡಿದ್ದೀನಿ. ಮತ್ತು ಕೊರಿಯಾಂಡರ್ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಇನ್ನೊಂದು ಗ್ರೇವಿಗೆ ಹಾಕ್ತೀವಲ್ವ ಆ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದ್ಯಾವ್ದು ಮಸಾಲ ಇದೆಯೋ ಅದನ್ನೆಲ್ಲ ನೀವು ಸೇರಿಸ್ಕೊಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆನೂ ಬಿಟ್ಕೊಂಡಿತ್ತು. ಇವಾಗ ಬೇಯಿಸಿಟ್ಕೊಂಡಿದ್ದೀನಲ್ಲ ಚೆನ್ನ ಮತ್ತು ಆಲೂಗಡ್ಡೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಎಲ್ಲ ಕುದ್ದಿರುತ್ತೆ ಆಲ್ಮೋಸ್ಟ್, ಸ್ವಲ್ಪ ಒಂದು ಕುದಿ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಕೂಡ. ಅದು ಅಂದರೆ ಎಲ್ಲನೂ ಕೂಡ ಮಸಾಲನೂ ಹೀಡ್ಕೋಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಇದ್ರೂ ಕೂಡ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿನ ಹಾಕ್ಬಿಟ್ರೆ ರುಚಿಯಾಗಿ ಹಾಲು ಮತ್ತು ಚೆನ್ನಾಗಿ ಗ್ರೇವಿ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು. ನೀವು ಅಂದರೆ ನೆಕ್ಸ್ಟ್ ಟೈಮ್ ಕೂಡ ಮಾಡ್ಕೊಂಡು ತಿನ್ನೋ ಹಂಗೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ನಾನು ನೆಕ್ಸ್ಟ್ ಟೈಮ್ ಮಾಡಿದರೆ ಚೆನ್ನಾಗಿ ಅಷ್ಟೇ ಹಾಕ್ಬಿಟ್ಟು ಗ್ರೇವಿನ ಮಾಡೋದಿಲ್ಲ, ಆಲೂಗಡ್ಡೆ ಹಾಕಿಬಿಟ್ಟೆ ಗ್ರೇವಿ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಅದಕ್ಕೋಸ್ಕರನೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಇವತ್ತು ಮಧ್ಯಾಹ್ನ ರೊಟ್ಟಿನ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಚೆನ್ನ ಮತ್ತು ಆಲೂ ಗ್ರೇವಿ ಜೊತೆ ರೊಟ್ಟಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿಯಾಗಿ ಅನ್ನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಇವಾಗ ಆಲೂಗಡ್ಡೆ ಮತ್ತು ಚೆನ್ನ ಗ್ರೇವಿ ಜೊತೆ ರೊಟ್ಟಿನೂ ಕೂಡ ರೆಡಿ ಆಯಿತು. ರೊಟ್ಟಿ ಮತ್ತು ಅನ್ನನೂ ಕೂಡ ಮಾಡ್ಕೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೋಸ್ಕರ ಅಂತ. ಇವಾಗ ಎಲ್ಲನೂ ಕೂಡ ರೆಡಿ ಆಯಿತು. ಊಟ ಮಾಡೋದಷ್ಟೇ ಬಾಕಿ. ಇವಾಗ ನನ್ನ ಮಗನಿಗೆ ಹಾಕೊಟ್ಬಿಡ್ತೀನಿ. ಇವಾಗ ನಾನು ಆಮೇಲೆ ಊಟ ಮಾಡ್ತೀನಿ. ನನ್ನ ಮಗನಿಗೆ ಊಟ ಮಾಡಿಸೆ ನಾನು ಊಟ ಮಾಡೋದು. ಇವಾಗ ನೋಡಿ ನನಗೆ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಬ್ರು ಊಟ ಮಾಡಿದ್ದು ಕೂಡ ಆಯಿತು. ಯಾಕೆ ಚಿರತ್ತೀರಿ? ಫೋನಲ್ಲಿ ನೋಡ್ತೀರಾ ಕೂಕು? ಇಲ್ಲಿ ನೋಡ್ತಿದೆಯಾ ತಾನೆ? ನೋಡು ಇಲ್ಲಿ. ಫೋನ್ ನೋಡ್ಬಾರ್ದು ಪಾಪ, ತಲೆ ನೋವು ಬರುತ್ತೆ ನೋಡು. ಫೋನ್ ನೋಡ್ಬಾರ್ದು, ಫೋನಲ್ಲಿ ನೋಡ್ಬಾರ್ದು. ಎಲ್ಲಿಗೆ ಇವಾಗ ಗಲಾಟೆ ಮಾಡಲ್ಲ ಅಲ್ವಾ ನೀನಾ? ಸರಿ. ಇವಾಗ ಎಲ್ಲರೂ ಊಟನೂ ಕೂಡ ಮುಗಿದಿದ್ದಾಯಿತು. ನನ್ನ ಮಕ್ಕಳು ಕೂಡ ಊಟ ಮಾಡಿದ್ರು, ನನ್ನ ಹಸ್ಬೆಂಡು ಕೂಡ ಊಟ ಮಾಡಿಬಿಟ್ಟು ಆಫೀಸ್ಗೆ ಹೋದರು. ಇವಾಗ ಹೊರಗಡೆ ಹಾಸಿಗೆನೂ ಕೂಡ ಒಣಗಿ ಹಾಕಿದ್ದೆ, ಅವನು ಕೂಡ ತೊಗೋಬೇಕು. ಸ್ವಲ್ಪ ಕೊಬ್ಬರಿನೂ ಕೂಡ ಒಣಗಕ್ಕಿಟ್ಟಿದ್ದೆ ಬಿಸಿಲಿಗೆ ಅಂತ. ಉಳಿದಿರೋದೆಲ್ಲ ಈ ಥರ ಒಣಗಿಸ್ಬಿಟ್ಟು ಇಟ್ಬಿಡ್ತೀನಿ ನಾನು. ಗಟ್ಟಿ ಅಂದರೆ ಒಣಗಿದ ಮೇಲೆ ಅದನ್ನು ಬೇಕಾದಕ್ಕೆ ಯೂಸ್ ಮಾಡ್ಕೋಬೋದು, ಕೆಡೋದಿಲ್ಲ. ಮನೆ ಹಿಂದೆ ನೋಡ್ಬೋದು ಸ್ಪೋರ್ಟ್ಸ್ ಕೂಡ ನಡೀತಾ ಇದ್ವು. ತುಂಬ ಜನ ಮಕ್ಕಳು ಕೂಡ ಬಂದಿದ್ರು, ನೋಡ್ಬೋದು ನೀವು. ಕಾಲೇಜ್ದವರು ಬಂದಿದ್ರು, ಎಲ್ಲರೂ ಹುಡುಗರು ಹುಡುಗಿಯರು ಎಲ್ಲರೂ. ಕಾಲೇಜ್ ಅಂದರೆ ಸ್ಪೋರ್ಟ್ಸ್ ಇರೋದು ಒಂದೇ ಕಾಲೇಜ್ದೇ ಇರೋದು ಈ ಸ್ಪೋರ್ಟ್ಸ್. ಅಂದರೆ ಸ್ಕೂಲ್ ಅಂದರೆ ಕಾಲೇಜ್ ಆ್ಯನ್ಯುವಲ್ ಫಂಕ್ಷನ್ಗೆ ಇಟ್ಟಿರೋ ಸ್ಪೋರ್ಟ್ಸ್ ಅನಿಸುತ್ತೆ ಇದು, ಅದು ಅನಿಸುತ್ತೆ ಮೇ ಬಿ. ಇವಾಗೆಲ್ಲ ಹಾಸಿಗೆನೂ ಕೂಡ ತಗೊಂಡಿದ್ದಾಯಿತು. ಎಲ್ಲನೂ ಇಟ್ಬಿಟ್ರೆ ಮುಗಿಯುತ್ತೆ. ಅಂದರೆ ಇದೊಂದು ಕೆಲಸ ಅಂತ ಹೇಳ್ಬೋದು. ಒಂದೊಂದು ಡೇ ಅಂದರೆ ಸ್ವಲ್ಪ ಹಾಸಿಗೆ ಎಲ್ಲ ಸ್ವಲ್ಪ ಹಸಿ ಆಗಿರುತ್ತಾವಲ್ವ, ಅದನ್ನು ಅಂದರೆ ಇವಾಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಹಾಸಿಗೆನೂ ಕೂಡ ಒದ್ದೆ ಅನಿಸಿದರೆ ಒಣಗಿ ಹಾಕಿಬಿಟ್ರೆ ಸ್ಮೆಲ್ ಅದು ಏನು ಬರೋದಿಲ್ಲ. ಹಾಸಿಗೆ ಅಂತೂ ಒಗೆದು ಹಾಕೋದು ತುಂಬ ಕಮ್ಮಿ ಇವಾಗ. ಅಂದರೆ 2-3 ತಿಂಗಳಿಗೆ ಒಂದ್ಸಲ ಒಗೆದು ಹಾಕ್ತೀನಿ ನಾನು. ಬಿಸಿಲಿದ್ದಾಗ ನಡೆಯುತ್ತೆ. ಇವಾಗ ಮಳೆಗಾಲ ಇರೋದ್ರಿಂದ ಹಾಸಿಗೆನ ಎಷ್ಟು ಬೆಚ್ಚಗಿಡ್ತೀವೋ ಅಷ್ಟು ಚೆನ್ನಾಗಿರ್ತವೆ ಅಂತ ಹೇಳ್ಬೋದು. ನನ್ನ ಮಗನೂ ಆಟನೂ ನೋಡ್ಬೋದು ನೀವು. ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಅವನು ನನ್ನ ಜೊತೆನೂ ಕೆಲಸ ಮಾಡ್ತಿರ್ತಾನೆ. ನಂದೊಂದು ಕೆಲಸ ಆಗಿದ್ರೆ 1-2 ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಎತ್ಕೋ ಅಂತ ತಳಗಡೆನೇ ಕೂತ್ಬಿಟ್ಟ ನೋಡ್ಬೋದು ನೀವು. ನನ್ನ ಕಾಲು ಹಿಡಿದು ಕೂತ್ಬಿಡ್ತಾನೆ, ಎತ್ಕೋ ಅಂತ ಬಿಡೋದು ಎಲ್ಲ ಅಷ್ಟು ಹಠಮಾರಿ ಅಂತ ಹೇಳ್ಬೋದು ನನ್ನ ಮಗ. ಅಷ್ಟೇ ಮುದ್ರೂ ಕೂಡ ಮಾಡ್ತಾನೆ. ನನಗೆ ಒಂಥರ ನಮ್ಮ ಪಪ್ಪನ ಥರನೇ ಅಂತ ಹೇಳ್ಬೋದು. ಇವನು ನನಗೇನಾದರೂ ಬೇಜಾರಾಗಿಬಿಟ್ರೆ ನನ್ನ ಸಮಾಧಾನ ಮಾಡೋದಾಗಿರ್ಬೋದು, ಏನಾಗಲ್ಲ ಅಮ್ಮ ಕಪ್ಪಿರು ಅಂತ ಹೇಳೋದಾಗಿರ್ಬೋದು, ಎಲ್ಲ ನಮ್ಮ ಪಪ್ಪನ ಥರನೇ ಅನಿಸುತ್ತೆ ನನಗೆ. ಇವತ್ತಿನ ಕನ್ನಡ ಹೋಮ್ವರ್ಕ್ ಕೊಟ್ಟಾರ? ಚ ಕರೆಕ್ಟ್ ಬರೀಕಂದ ಅಚ್ಚ ಏನಿದು ಇಷ್ಟೇನ ಅಚ್ಚ ಇದು?
ನೋಡು ಛೇಛತ್ರಿ ಕರೆಕ್ಟಾ ಇದು? ಛೇಛತ್ರಿ ಇಷ್ಟು ಕರೆಕ್ಟಾ ಹೇಳು? ಹಂಗೆ ಬರ್ತಾರೆ. ನೀನು ಹೆಂಗೆ ಬರ್ತೀನಿ ನೋಡು, ಕೆಳಗಿಂದು ಮಾಡಿ. ಹಾಂ, ಇವಾಗ ಕರೆಕ್ಟ್ ಆಯಿತು. ನೀಟಾಗಿ ಬರೀ ನಿಂದ ಹನ್ಕೆ, ಫಾಸ್ಟಾಗಿ ಬರಿಬೇಡ, ನೀಟಾಗಿ ಚೆನ್ನಾಗಿ ಬರಿಬೇಕು ಅಕ್ಷರ. ಬರಿ. ಬರಿ ಬರಿ. ಇಲ್ಲೇನು ಜೋಕರಿಗೆ ಕಲರ್ ಮಾಡ್ತಾ ಇದೀಯಾ? ಸರಿ, ಇವಾಗ ಬರಿ. ನನ್ನ ಮಗಳಿಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ರು, ಅವಳು ಅದನ್ನ ಮಾಡ್ತಾ ಕೂತಿದ್ಲು. ಕನ್ನಡ ಕೊಟ್ಟಿದ್ರು ಇವತ್ತು. ಒಂದಿನ ಹಿಂದಿ ಕೊಡ್ತಾರೆ, ಒಂದಿನ ಕನ್ನಡ, ಒಂದಿನ ಇಂಗ್ಲೀಷ್, ಆ ಥರ ಕೊಡ್ತಾರೆ. ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.